ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಸೀರೆಗೆ ವಿತೌಟ್ ಬೀಡ್ ಹಾಗೆ ವಿತೌಟ್ ಕುಚ್ಚು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಹಾಗೆ ಕುಚ್ಚು ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡಿ. ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು. ಥ್ರೆಡ್ ವರ್ಕೇ ಇರುತ್ತೆ, ಇದರಲ್ಲಿ ಬೀಡ್ ಅನ್ನೋದಿರಲ್ಲ. ಸೀರೆ ಬಂದು ಲೆವೆಂಡರ್ ಹಾಗೆ ಪಿಂಕ್ ಕಲರ್ ಮಿಕ್ಸ್ನಲ್ಲಿದೆ. ಪಲ್ಲು ಬಂದು ಬ್ಲೂ ಕಲರ್ನಲ್ಲಿದೆ. ಇದು ಕಲಂಕಾರಿ ಸೀರೆ ಆಗಿರುತ್ತೆ. ಇದಕ್ಕೆ ವಿತೌಟ್ ಬೀಡ್ ಹಾಗೆ ವಿತೌಟ್ ಕುಚ್ಚು ಡಿಸೈನ್ನ ಮಾಡಿಕೊಡಿ ಅಂತ ಅಂದಿದ್ರು. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ ನಾನು 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸೀರೆ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ನಾಟ್ನ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ 2 ನಾಟ್ನ ಹಾಕ್ಕೋಬೇಕು. ನಾಟ್ನ ಹಾಕಿ ಆದಮೇಲೆ ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದ್ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದ್ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 ನೋಡಿ, ನಾನಿಲ್ಲಿ 2 ಸಲ ಲಾಕ್ನ ಮಾಡಿ ಆದಮೇಲೆ 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 2ನೇ ಲಾಕ್ನ ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ದಾರನ ತಗೊಂಡು ಇವಾಗ ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೊಂಡಿದ್ನಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶಿಯೇ ಕಂಬದ ಪಕ್ಕದಲ್ಲೇ ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶಿಯೇ ಕಂಬದ ಪಕ್ಕದಲ್ಲೇ ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶಿಯೇ ಕಂಬಕ್ಕೆ ಗ್ಯಾಪ್ನ ಬಿಡ್ತಾ ಇಲ್ಲ. ಒಂದು ಡಬಲ್ ಕ್ರೋಶಿಯೇ ಕಂಬದ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಲಾಕ್ನ ಮಾಡ್ಕೋಬೇಕು. 2 ಲಾಕ್ನ ಮಾಡಿ ಆದಮೇಲೆ 2 ಚೈನ್ನ ಹಾಕ್ಕೊಂಡು 5 ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೊಳ್ಳಿ. 5 ಡಬಲ್ ಕ್ರೋಶಿಯೇ ಕಂಬ ಆದಮೇಲೆ 1 2 3 4 ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೋಡ್ಕೊಳ್ಳಿ. ಸೀರೆ ಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಮತ್ತೆ ದಾರನ ಎಳ್ಕೊಂಡು ಮತ್ತೆ ನಾನು ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶಿಯೇ ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶಿಯೇ ಕಂಬದ ಪಕ್ಕದಲ್ಲೇ ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೋಬೇಕು. ನೋಡಿ, ನಾನಿವಾಗ 6 ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಯಾಕೆ ಇದು ಮಾಡಿಕೊಂಡೆ ಅಂದರೆ ಇಲ್ಲಿ ಒಂದು ಚೈನ್ನ ಏನು ಹಾಕ್ಕೊಂಡಿರ್ತೀವೋ ಅಂದರೆ 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಒಂದು ಕಂಬ ಅಂತ ಹೇಳಿಬಿಟ್ಟು ಕೌಂಟ್ನ ಮಾಡಿಕೊಂಡ್ರೆ ನಿಮಗೆ 6 ಕಂಬದ ಥರನೇ ಕಾಣಿಸುತ್ತೆ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಚೈನ್ 5 ಡಬಲ್ ಕ್ರೋಶಿಯೇ ಕಂಬ 4 ಚೈನ್ 4 ಚೈನ್ನ ಹಾಕಿ ಆದಮೇಲೆ 6 ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೋಬೇಕು. 6 ಡಬಲ್ ಕ್ರೋಶಿಯೇ ಕಂಬ ಆದಮೇಲೆ 1 2 3 4 ನೋಡಿ, ಮತ್ತೆ 4 ಚೈನ್ನೇ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಸೀರೆ ಮೇಲೆ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ನೋಡಿಕೊಂಡು ನೀವು ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೋಬೇಕು. ನೋಡಿ, ಡಬಲ್ ಕ್ರೋಶಿಯೇ ಕಂಬ ಆದಮೇಲೆ ಮತ್ತೆ ಡಬಲ್ ಕ್ರೋಶಿಯೇ ಕಂಬದ ಪಕ್ಕದಲ್ಲೇ ಮತ್ತೆ 5 ಡಬಲ್ ಕ್ರೋಶಿಯೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ.
ಅಂದರೆ ಒಟ್ಟು 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಹಾಗೆ ಇಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡುವಾಗ ಎಲ್ಲ ಡಬಲ್ ಕ್ರೋಶೆ ಕಂಬಗಳು ಒಂದೇ ಲೆಂತಲ್ಲಿ ಬರೋ ಥರ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ ಮತ್ತೆ 6 ಡಬಲ್ ಕ್ರೋಶೆ ಕಂಬ ಆಗಿದೆ. 6 ಡಬಲ್ ಕ್ರೋಶೆ ಕಂಬ ಆದಮೇಲೆ 4 ಚೈನ್ನ ಹಾಕಿ ಆದಮೇಲೆ ಮತ್ತೆ ದಾರಾನ ಒಂದು ಸಲ ನೀಡಲ್ ಮೇಲೆ ತಗೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ 6 ಡಬಲ್ ಕ್ರೋಶೆ ಕಂಬ, 4 ಚೈನ್ ಮತ್ತು 6 ಡಬಲ್ ಕ್ರೋಶೆ ಕಂಬ. ಈ ರೀತಿಯಾಗಿ ನೀವು ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೋಬೇಕು. ನೋಡಿ ಮತ್ತೆ ನಾನು ಇವಾಗ 4 ಚೈನ್ನ ಹಾಕಿಬಿಟ್ಟು ಮತ್ತೆ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ನೀವು ಕೂಡ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲೂ ನಾನು 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಫುಲ್ ಸೀರೆಗೆ ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೆ ಪಲ್ಲು ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನೇ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ನ ಹಾಕ್ಕೊಂಡಿದ್ನಲ್ಲ, ಆ 2 ಚೈನ್ನ ಮೇಲೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ ಈ ರೀತಿಯಾಗಿ 2 ನಾಟ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ 2 ನಾಟ್ನ ಹಾಕಿ ಆದಮೇಲೆ ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಒಂದು ಸಲ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ 1 2 3 4 ನೋಡಿ ನಾನಿಲ್ಲಿ 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಹಾಕಿ ಆದಮೇಲೆ ಕೊನೆಯ ಡಬಲ್ ಕ್ರೋಶೆ ಕಂಬದ ಮೇಲೆ ಅಂದರೆ 5ನೇ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಸ್ಟಾರ್ಟಿಂಗಲ್ಲಿ 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ನಲ್ಲ, ಕೊನೆಯ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನಿಮಗೆ ನೀಟಾಗಿ ಗ್ಯಾಪ್ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬದ ಮೇಲೆ ಚೈನ್ ಥರ ಇರುತ್ತಲ್ಲ, ಆ ಚೈನ್ನ ಗ್ಯಾಪಿಗೆ 4 ಚೈನ್ನ ಲಾಕ್ ಮಾಡ್ಕೊಳ್ಳಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ 1 2 3 4 ನೋಡಿ ಮತ್ತೆ 4 ಚೈನ್ನೇ ಹಾಕಿಬಿಟ್ಟು ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನೋಡಿ, ಮೊದಲನೇ ಡಬಲ್ ಕ್ರೋಶೆ ಕಂಬ ಏನಿದೆಯೋ ಅಲ್ಲಿಗೆ ನಾನು 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ಸಲ ನಾನು 4 ಚೈನ್ನ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ 4 ಚೈನ್ನ ಹಾಕಿಬಿಟ್ಟು ಕೊನೆಯ ಡಬಲ್ ಕ್ರೋಶೆ ಕಂಬದ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ನ ಹಾಕಿಬಿಟ್ಟು ಮೊದಲನೇ ಡಬಲ್ ಕ್ರೋಶೆ ಕಂಬದ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ನಾನು ಇಲ್ಲಿಂದನೇ ನಿಡಲ್ ಮೇಲೆ 2 ಸಲ ದಾರನ ತಗೊಳ್ತಾ ಇದ್ದೀನಿ. ನೋಡಿ 2 ಸಲ ದಾರನ ತಗೊಂಡು 4 ಚೈನ್ನ ಗ್ಯಾಪಿಗೆ ನೋಡಿ, ಈ ಸ್ಕ್ವೇರ್ ಟೈಪಲ್ಲಿ ಏನು ಗ್ಯಾಪ್ ಕಾಣ್ತಾ ಇದೆಯೋ ಆ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ 1 ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ 1 ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ 1 ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 4 ಚೈನ್ನ ಗ್ಯಾಪಿಗೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಳಿ. 2 ಸಲ ದಾರನ ಸುತ್ತಕೊಂಡು 4 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು ಮೊದಲಿಗೆ 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು 4 ಚೈನ್ನ ಗ್ಯಾಪಿಗೆ ನೀವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಈ ಡಿಸೈನ್ಗೆ ತ್ರಿಬಲ್ ಕ್ರೋಶೆ ಕಂಬನೆ ಮಾಡ್ಕೊಳ್ಳಿ, ಡಬಲ್ ಕ್ರೋಶೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಮತ್ತೆ 4 ಚೈನ್ನ ಗ್ಯಾಪಿಗೆ ನಾನು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 4 ಚೈನ್ನ ಗ್ಯಾಪಿಗೆ ಒಟ್ಟು
13 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ 13 ತ್ರಿಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಳಿ. 13 ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಇವಾಗ ಕೊನೆಯ ಕಂಬದ ಮೇಲೆ ಲಾಕ್ನ ಮಾಡ್ಕೋಬೇಕು. ನೋಡಿ, ಕೊನೆಯ ಕಂಬದ ಮೇಲೆ ನಾನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಿಮಗೆ ಸ್ವಲ್ಪ ಟೈಟ್ ಆಗುತ್ತೆ, ಪರವಾಗಿಲ್ಲ. ನೆಕ್ಸ್ಟ್ ಸ್ಟೆಪ್ನ ಅಂದರೆ 3ನೇ ಸ್ಟೆಪ್ನ ಮಾಡಿ ಆದಮೇಲೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಆರ್ಚ್ ಅನ್ನೋದು. ನೋಡಿ, ನೀವಿಲ್ಲಿ ಕೌಂಟ್ನ ಮಾಡ್ಕೊಳ್ಳಿ. ಕೌಂಟ್ನ ಮಾಡಿಕೊಂಡು 13 ತ್ರಿಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಳಿ. 13 ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಇಲ್ಲಿ ಕೊನೆಯ ಡಬಲ್ ಕ್ರೋಶೆ ಕಂಬದ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್. ನೋಡಿ, 4 ಚೈನ್ನ ಹಾಕಿಬಿಟ್ಟು ಮೊದಲನೇ ಕಂಬದ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಇವಾಗ ಮತ್ತೆ 4 ಚೈನ್ನ ಹಾಕಿಬಿಟ್ಟು ಇಲ್ಲಿ ಕೊನೆಯ ಕಂಬದ ಮೇಲೆ ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀವು 4 ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 2 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಆರ್ಚ್ ಆದಮೇಲೆ 3 ಸಲ ನೀವು 4 ಚೈನ್ನ ಹಾಕ್ಕೋಬೇಕು. ನೋಡಿ, ಆರ್ಚ್ ಆದಮೇಲೆ ನಾನು ಈ ರೀತಿಯಾಗಿ 3 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು 4 ಚೈನ್ನ ಗ್ಯಾಪಿಗೆ ನಾನು ಮತ್ತೆ ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತೀನಿ. ನಾನಿಲ್ಲಿ ಮೊದಲನೇ ಆರ್ಚಿಗೆ 13 ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಆರ್ಚಿಗೂ 13 ತ್ರಿಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ತೀನಿ. ಫುಲ್ ಸೀರೆಗೆ ಆರ್ಚ್ನ ಮಾಡಬೇಕಾದ್ರೆ ನೀವು ಅಷ್ಟೇ 13 ತ್ರಿಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ಳಿ. ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ನಾನಿಲ್ಲಿ ಮತ್ತೆ 13 ತ್ರಿಬಲ್ ಕ್ರೋಶೆಯ ಕಂಬ ಆದಮೇಲೆ ಇಲ್ಲಿ ಕೊನೆಯ ಡಬಲ್ ಕ್ರೋಶೆಯ ಕಂಬದ ಮೇಲೆ ಆರ್ಚ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು 3 ಸಲ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲನೇ 4 ಚೈನ್ನ ನಾನು ಮೊದಲನೇ ಡಬಲ್ ಕ್ರೋಶೆಯ ಕಂಬಕ್ಕೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಎರಡನೇ 4 ಚೈನ್ನ ಕೊನೆಯ ಕಂಬದ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೂರನೇ 4 ಚೈನ್ನ ನಾನು ಮತ್ತೆ ಮೊದಲನೇ ಡಬಲ್ ಕ್ರೋಶೆಯ ಕಂಬಕ್ಕೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು 4 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಇದೇ ರೀತಿಯಾಗಿ ನಾನು ಫುಲ್ ಸೀರೆಗೆ 2ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಟೈಟ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಸ್ಟೆಪ್ನ ಮಾಡಿ ಆದಮೇಲೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಎಕ್ಸ್ಟ್ರಾ ಕಂಬನ ಅಂತೂ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಡಿಸೈನ್ ಚೆನ್ನಾಗಿ ಬರಲ್ಲ. ಇಲ್ಲಿ ಟೈಟ್ ಆಯಿತು, ಒಂದೆರಡು ಎಕ್ಸ್ಟ್ರಾ ಕಂಬನ ಹಾಕ್ಕೊಳ್ತೀವಿ ಅನ್ನೋರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. 13 ತ್ರಿಬಲ್ ಕ್ರೋಶೆಯ ಕಂಬನೇ ಮಾಡಿಕೊಂಡು ಈ 2ನೇ ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 2ನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 2 ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಫುಲ್ ಸೀರೆಗೆ ಇದೇ ರೀತಿಯಾಗಿ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 3ನೇ ಸ್ಟೆಪ್ಪಿಗೆ ಈ ರೀತಿಯಾಗಿ 3 mm ಬೀಡ್ಗಳನ್ನ ಸೇರಿಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಮೊದಲನೇ ಸ್ಟೆಪ್ಪಿಗೆ ದಾರನ ತಗೊಂಡಿದ್ನಲ್ಲ, ಸೇಮ್ ಕಲರ್ ದಾರನೇ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾರ್ಮಲ್ ಸೂಜಿಯಿಂದ ನಾನು 6 ಎಳೆ ದಾರಕ್ಕೆ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಈ ರೀತಿಯಾಗಿ ಹ್ಯಾಂಗಿಂಗ್ ಬೀಡ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಪಲ್ಲು ಕಲರ್ನಲ್ಲಿ ತಗೊಂಡಿದ್ದೀನಿ, ಅಂದರೆ ಬ್ಲೂ ಕಲರ್ನಲ್ಲಿ ಹ್ಯಾಂಗಿಂಗ್ ಬೀಡ್ಗಳನ್ನ ತಗೊಂಡಿದ್ದೀನಿ. ನೀವು ಡಿಸೈನ್ ಮಾಡ್ತೀರಲ್ಲ, ಕಲರ್ ಕಾಂಬಿನೇಷನ್ ನೋಡಿಕೊಂಡು ಹ್ಯಾಂಗಿಂಗ್ ಬೀಡ್ಗಳನ್ನ ತಗೊಳ್ಳಿ. ನೋಡಿ, ನಾನಿಲ್ಲಿ 2ನೇ ಸ್ಟೆಪ್ಪಲ್ಲಿ ಲಾಕ್ನ ಮಾಡ್ಕೊಂಡಿದ್ನಲ್ಲ, ಅದೇ ಪಾಯಿಂಟಿಗೆ ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 2 ನಾಟ್ನ ಹಾಕ್ಕೋಬೇಕು. 2 ನಾಟ್ನ ಹಾಕಿ ಆದಮೇಲೆ
ಸೇಮ್ ಗ್ಯಾಪಿಗೆ ಒಂದು ಸಲ ಲಾಕ್ ನೋಡಿ, ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ಯಾವುದೇ ದಾರನ ತಗೊಳ್ತಾ ಇಲ್ಲ. ಹಾಗೆಯೇ 4 ಚೈನ್ನ ಗ್ಯಾಪ್ ಏನಿದೆಯೋ ನೋಡಿ, 4 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮತ್ತೆ ನೀಡಲ್ ಮೇಲೆ ಯಾವುದೇ ದಾರನ ತಗೊಳ್ತಾ ಇಲ್ಲ. ಹಾಗೆಯೇ 4 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನಿವಾಗ ಒಂದು ಹ್ಯಾಂಗಿಂಗ್ ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ, ಇಲ್ಲಿ ಹ್ಯಾಂಗಿಂಗ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ. ಹಾಗೆಯೇ ಸೇಮ್ 4 ಚೈನ್ನ ಗ್ಯಾಪಿಗೆ ಮತ್ತೆ 2 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲೂಸಾಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ, ತುಂಬ ಟೈಟಾಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, 2 ಸಿಂಗಲ್ ಕ್ರೋಶೆ, 1 ಹ್ಯಾಂಗಿಂಗ್ ಬೀಡ್ ಮತ್ತು 2 ಸಿಂಗಲ್ ಕ್ರೋಶೆ, ಈ ರೀತಿಯಾಗಿ ನೀವು 4 ಚೈನ್ನ ಗ್ಯಾಪಿಗೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಇವಾಗ ನಾನು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮೇಲೆ ಲಾಕ್ನ ಮಾಡಿ ಆದಮೇಲೆ 4 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ, 4 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ನಾನು ದಾರಕ್ಕೆ ಏನು 3 mm ಬೀಡನ್ನ ಸೇರಿಸ್ಕೊಂಡಿದ್ನೋ ಒಂದು ಬೀಡನ್ನ ಈ ರೀತಿಯಾಗಿ ಮುಂದೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮುಂದೆ ಮಾಡಿಕೊಂಡು ಆಮೇಲೆ ನೀಡಲ್ ಮೇಲೆ ದಾರನ ತಗೋಬೇಕು. ನೋಡಿ, 1 ಟೈಮ್ ದಾರನ ತಗೊಳ್ತಾ ಇದ್ದೀನಿ. 1 ಟೈಮ್ ದಾರನ ತಗೊಂಡು ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬಗಳು ಕಾಣ್ತಾ ಇದೆಯಲ್ಲ, ಮಿಡಲಲ್ಲಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಗ್ಯಾಪ್ ಇರುತ್ತಲ್ಲ ಚೈನ್ ಥರ, ಅಲ್ಲಿಗಲ್ಲ, ಮಿಡಲಲ್ಲಿ, ಅಂದರೆ 2 ಕಂಬದ ಮಧ್ಯೆ. ನೋಡಿ, ಸ್ಟಾರ್ಟಿಂಗು ಮೊದಲನೇ ಕಂಬ ಹಾಗೂ 2ನೇ ಕಂಬದ ಮಧ್ಯೆ ನೋಡಿ ಈ ರೀತಿಯಾಗಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಬೀಡನ್ನ ಮೊದಲಿಗೆ ಈ ರೀತಿಯಾಗಿ ಮುಂದೆ ಮಾಡ್ಕೊಳ್ಳಿ. ಮುಂದೆ ಮಾಡ್ಕೊಂಡಾದಮೇಲೆ 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೊಂಡು ತ್ರಿಬಲ್ ಕ್ರೋಶೆಯ ಮಧ್ಯೆ ನೋಡಿ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ. ಕಂಬನ ಮೊದಲನೇ ಹಾಗೂ 2ನೇ ತ್ರಿಬಲ್ ಕ್ರೋಶೆಯ ಕಂಬದ ಮಧ್ಯೆ ಮೊದಲನೇ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿರೋದು. ಡಬಲ್ ಕ್ರೋಶೆಯ ಕಂಬ ಆದಮೇಲೆ 1 2 3 ನೋಡಿ, ನಾನಿಲ್ಲಿ 3 ಚೈನ್ನ ಹಾಕಿಬಿಟ್ಟು ಡಬಲ್ ಕ್ರೋಶೆಯ ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ಈ ರೀತಿಯಾಗಿ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬಕ್ಕೆ ಪೀಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಬೀಡನ್ನ ಈ ರೀತಿಯಾಗಿ ಮುಂದೆ ಮಾಡ್ಕೊಳ್ಳಿ. ಮುಂದೆ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪಿಗೆ ನೋಡಿ, ನೆಕ್ಸ್ಟ್ ಕಂಬದ ಗ್ಯಾಪಿಗೆ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಬೀಡನ್ನ ಈ ರೀತಿಯಾಗಿ ಮುಂದೆ ಮಾಡ್ಕೊಳ್ಳಿ. ಮುಂದೆ ಮಾಡ್ಕೊಂಡಾದಮೇಲೆ 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಈಸಿ ಇದೆ ಬೀಡನ್ನ ಸೇರಿಸ್ಕೊಳ್ಳೋದು. ನೋಡಿ, ಈ ರೀತಿಯಾಗಿ ದಾರಕ್ಕೆ ಸೇರಿಸ್ಕೊಂಡು ಸಹ ಸೇರಿಸ್ಕೋಬೋದು, ಅಥವಾ ನೀಡಲ್ಗೂ ಸೇರಿಸ್ಕೊಳ್ತೀವಿ ಅನ್ನೋರು ನೀಡಲ್ಗೂ ಸೇರಿಸ್ಕೋಬೋದು. ನೋಡಿ, ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿಬಿಟ್ಟು ನಾನು ಡಬಲ್ ಕ್ರೋಶೆ ಕಂಬಕ್ಕೆ ಪೀಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಬೀಡನ್ನ ಮುಂದೆ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ನೋಡಿ, ನೆಕ್ಸ್ಟ್ ಕಂಬದ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿ ಆದಮೇಲೆ 3 ಚೈನ್ನ ಹಾಕಿ ಪೀಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಒಂದು ಬೀಡ್ ಮತ್ತು ತ್ರಿಬಲ್ ಕ್ರೋಶೆ ಮಧ್ಯೆ ಡಬಲ್ ಕ್ರೋಶೆ ಕಂಬನ ಹಾಕಿ 3 ಚೈನ್ನ ಹಾಕಿಬಿಟ್ಟು ಪೀಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಡಬಲ್ ಕ್ರೋಶೆ ಕಂಬಕ್ಕೆ 3 ಚೈನ್ನ ಹಾಕಿಬಿಟ್ಟು ಪೀಕೋಟ್ನ ಮಾಡ್ಕೋಬೇಕು. ನೋಡಿ, ಮತ್ತೆ 1 2 3 ಚೈನ್ನ ಹಾಕಿ ಪೀಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೇಮ್ ಇದೇ ರೀತಿಯಾಗಿ ನಾನು ಫುಲ್ ಆರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು
ಪಿಕಾಟ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಆರ್ಸ್ನ ಕೂಡ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬಂದಿದೆ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಇಲ್ಲಿ ನನಗೆ 12 ಪಿಕಾಟ್ ಕಂಬಗಳು ಬಂದಿದೆ. ನಿಮಗೂ ಸೇಮ್ 12 ಪಿಕಾಟ್ ಕಂಬಗಳೇ ಬರುತ್ತೆ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. 2ನೇ ಸ್ಟೆಪ್ಪು ಮಾಡಿ ಆದಮೇಲೆ ಆರ್ಚು ಫೋಲ್ಡ್ ಆಗ್ತಾ ಇತ್ತಲ್ಲ, 3ನೇ ಸ್ಟೆಪ್ ಕಂಪ್ಲೀಟ್ ಮಾಡಿ ಆದಮೇಲೆ ನಿಮಗೆ ಆರ್ಚು ಈ ರೀತಿಯಾಗಿ ಬರುತ್ತೆ. ಹಾಗೆ ಆರ್ಚ್ನ ಪಕ್ಕದಲ್ಲಿ ಈ ರೀತಿಯಾಗಿ ಹ್ಯಾಂಗಿಂಗ್ ಬೀಡ್ ಬರುತ್ತೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. 3ನೇ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ಬೀಡ್ಗಳನ್ನ ಸೇರಿಸ್ಕೊಳ್ಳಿ ನೋಡಿ. ಆರ್ಚ್ನ ಸ್ಟಾರ್ಟ್ ಮಾಡೋಕ್ಕೂ ನಾನು 4 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡಿದ್ದೆ. ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೂ ಆರ್ಚ್ನ ಈ ರೀತಿಯಾಗಿ 4 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕಿಗೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಲಾಕ್ನ ಮಾಡಿ ಆದಮೇಲೆ 4 ಚೈನ್ನ ಗ್ಯಾಪಿಗೆ 1 2 ನೋಡಿ, 2 ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನಿವಾಗ ಹ್ಯಾಂಗಿಂಗ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಡಿಸೈನ್ಗೆ ನಿಮಗೆ ಕುಚ್ಚಬೇಕು ಅಂದರೆ ನಾನಿಲ್ಲಿ ಹ್ಯಾಂಗಿಂಗ್ ಬೀಡನ್ನ ಏನು ಸೇರಿಸ್ಕೊಳ್ತಾ ಇದ್ದೀನೋ ಅದ್ರ ಬದಲು ನೀವು 4 ಚೈನ್ನ ಹಾಕಿಬಿಟ್ಟು ಡೈರೆಕ್ಟಾಗಿ ಲಾಕ್ನ ಮೇಲೆ ಲಾಕ್ನ ಮಾಡಿಕೊಳ್ಳಿ. ಆ 4 ಚೈನ್ನ ಗ್ಯಾಪಿಗೆ ಅಂದರೆ ನೋಡಿ, ಇಲ್ಲಿ ಹ್ಯಾಂಗಿಂಗ್ ಬೀಡನ್ನ ಏನು ಸೇರಿಸ್ಕೊಂಡಿದ್ದೀನಲ್ಲ, ನಾನಿಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಹ್ಯಾಂಗಿಂಗ್ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ನೀವು 4 ಚೈನ್ನ ಹಾಕಿಬಿಟ್ಟು ಡೈರೆಕ್ಟಾಗಿ ಲಾಕ್ನ ಮೇಲೆ ಲಾಕ್ನ ಮಾಡಿಕೊಂಡ್ರೆ ಈ 4 ಚೈನ್ನ ಗ್ಯಾಪಿಗೆ ಕುಚ್ಚು ಬರುತ್ತೆ. ಅಂದರೆ ಕುಚ್ಚು ಬೇಕು ಅನ್ನೋರು ಈ ರೀತಿಯೂ ಕೂಡ ಮಾಡ್ಕೋಬೋದು. ಕುಚ್ಚು ಬೇಡ ಅಂದರೆ ಈ ರೀತಿಯಾಗಿ ಹ್ಯಾಂಗಿಂಗ್ ಬೀಡನ್ನೇ ಸೇರಿಸ್ಕೊಳ್ಳಿ ನೋಡಿ. ಇವಾಗ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 2 ಸಿಂಗಲ್ ಕ್ರೋಶೆ, ಒಂದು ಹ್ಯಾಂಗಿಂಗ್ ಬೀಡ್ ಮತ್ತು 2 ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್ನ ಮೇಲೆ ಲಾಕ್ನ ಮಾಡಿಕೊಂಡು 4 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ ನೋಡಿ. ಸಿಂಗಲ್ ಕ್ರೋಶೆ ಆದಮೇಲೆ ಈ ರೀತಿಯಾಗಿ ಬೀಡನ್ನ ಮುಂದೆ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ್ನು ಸುತ್ತಕೊಂಡು ಮೊದಲನೇ ಹಾಗೂ 2ನೇ ತ್ರಿಬಲ್ ಕ್ರೋಶೆ ಮಧ್ಯದಿಂದ ನೀವು ಮೊದಲನೇ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ ಪಿಕಾಟ್ನ ಮಾಡ್ಕೋಬೇಕು. ಬಿಗಿನರ್ಸು ಟ್ರೈ ಮಾಡ್ತೀವಿ ಅಂದರೆ ಈಸಿ ಇದೆ ಡಿಸೈನು, ಟ್ರೈ ಮಾಡಿ. ಒಂದು ಆರ್ಚ್ ಮಾಡೋವರೆಗೂ ಅಷ್ಟೇ, ಅಂದರೆ 3ನೇ ಸ್ಟೆಪ್ಪು ಸ್ವಲ್ಪ ಈ ಬೀಡ್ ಹಾಕ್ಕೊಳ್ತೀವಲ್ಲ ಅಲ್ಲಿಗೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ನೀವು ಈಸಿಯಾಗಿ ಬೀಡನ್ನ ಹಾಕ್ಕೋಬೋದು. ತುಂಬಾ ಚೆನ್ನಾಗಿದೆ, ಸ್ಟೆಪ್ ಬೈ ಸ್ಟೆಪ್ಪು ಈಸಿನೂ ಕೂಡ ಇದೆ. ಫಾಸ್ಟ್ ಮೂವಿಂಗ್ ಡಿಸೈನು. 3ನೇ ಸ್ಟೆಪ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಮೊದಲನೇ ಸ್ಟೆಪ್ಪು 2ನೇ ಸ್ಟೆಪ್ಪು ಬೇಗನೆ ಆಗುತ್ತೆ ನೋಡಿ. ನಾನಿಲ್ಲಿ ಮತ್ತೆ ತ್ರಿಬಲ್ ಕ್ರೋಶೆ ಕಂಬದ ಮಧ್ಯೆ ಒಂದು ಗ್ಯಾಪ್ನು ಕೂಡ ಬಿಡ್ತಾ ಇಲ್ಲ. ಪ್ರತಿಯೊಂದು ಕಂಬದ ಗ್ಯಾಪಿಗೂ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ, ನಾನು ಯಾವ ರೀತಿಯಾಗಿ ಪಿಕಾಟ್ ಕಂಬನ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ಮಾಡಿಕೊಡಿ. ತುಂಬಾ ಚೆನ್ನಾಗಿದೆ. ವಿತೌಟ್ ಕುಚ್ಚು ಡಿಸೈನು. ವಿತೌಟ್ ಕುಚ್ಚು ಡಿಸೈನ್ ಅಂದರೆ ಕುಚ್ಚು ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ಮತ್ತೆ ನಾನು ಮೊದಲನೇ ಆರ್ಸ್ನ ಯಾವ ರೀತಿಯಾಗಿ ಮಾಡಿಕೊಂಡು ಅದೇ ರೀತಿಯಾಗಿ ಈ ಆರ್ಸ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ. ನಾನು ಈ ಆರ್ಸ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ 4 ಚೈನ್ನ ಗ್ಯಾಪಿಗೆ ಆರ್ಸ್ನ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಮೇಲೆ ಒಂದು ಸಲ ಲಾಕ್ ನೋಡಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ 4 ಚೈನ್ನ ಗ್ಯಾಪಿಗೆ 2 ಸಿಂಗಲ್ ಕ್ರೋಶೆ, ಒಂದು ಹ್ಯಾಂಗಿಂಗ್ ಬೀಡ್ ಮತ್ತು 2 ಸಿಂಗಲ್ ಕ್ರೋಶೆ. ಈ ರೀತಿಯಾಗಿ ನಾನು ಮತ್ತೆ ಕಂಟಿನ್ಯೂ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ. ತುಂಬಾ ನೀಟಾಗಿ ಬಂದಿದೆ. ಆರ್ಚ್ಗಳು ಅಷ್ಟೇ ಫೋಲ್ಡ್ ಆಗಲಿ ಎಳಿತಾ ಆಗಲಿ ಇಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಕಲರ್ ಕಾಂಬಿನೇಷನ್ನು ಕೂಡ ತುಂಬಾ ಚೆನ್ನಾಗಿದೆ. ನೀವೂ ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಳ್ಳಿ. ಆಗಲೇ ಹೇಳಿರೋ ಥರ ಹ್ಯಾಂಗಿಂಗ್ ಬೀಡ್ ಬೇಡ ಅಂದರೆ 4 ಚೈನ್ನ ಹಾಕ್ಕೊಳ್ಳಿ. ಆ 4 ಚೈನ್ನ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೊಂಡ್ರೆ ಕುಚ್ಚು ಡಿಸೈನ್ ಕೂಡ ಆಗುತ್ತೆ. ಅದೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಿಂಗಲ್ಲಿ ಈ ಎಕ್ಸ್ಟ್ರಾ ದಾರಗಳು ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ಳಿ. ನಾನಿವಾಗ ಡಿಸೈನ್ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ
ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, 3ನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿ ಆದಮೇಲೆ ಡಿಸೈನ್ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ನೀವು ಕೂಡ ಇದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುವಂಥ ಡಿಸೈನು, ವಿತೌಟ್ ಕುಚ್ಚು ಡಿಸೈನು. ಕುಚ್ಚು ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನಲ್ಲಿ ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಸಲ ಟ್ರೈ ಮಾಡಿ. ಹಾಗೆ ಬಿಗಿನರ್ಸು ಕೂಡ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಬಿಗಿನರ್ಸು ಕೂಡ ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ. ಆರ್ಚ್ಗಳು ಅಷ್ಟೇ ತುಂಬಾ ನೀಟಾಗಿ ಬಂದಿದೆ. ನೀವು ಕೌಂಟಿಂಗಲ್ಲಿ ಮಾಡಿಕೊಂಡ್ರೆ ಇದೇ ರೀತಿಯಾಗಿ ಪರ್ಫೆಕ್ಟಾಗಿ ಡಿಸೈನ್ ಬರುತ್ತೆ. ನಾನಿಲ್ಲಿ ಹ್ಯಾಂಗಿಂಗ್ ಬೀಡನ್ನ ಏನು ಸೇರಿಸ್ಕೊಂಡಿದ್ದೀನೋ ಅಲ್ಲಿಗೆ ಕುಚ್ಚುಗಳನ್ನ ಕೂಡ ನೀವು ಕಟ್ಕೋಬೋದು. ಹಾಗೆ ಇಲ್ಲಿ ನೀವು ಆರ್ಚ್ಗಳಿಗೆ ಸ್ಟೋನ್ ಚೈನ್ನ ಕೂಡ ಅಂಟಿಸ್ಕೋಬೋದು. ಅಂದರೆ 2ನೇ ಸ್ಟೆಪ್ಪಲ್ಲಿ ಏನು ಮಾಡ್ಕೊಂಡಿರ್ತೀವಲ್ಲ ಆರ್ಚು, ಅಲ್ಲಿಗೆ ನೀವು ಸ್ಟೋನ್ ಚೈನ್ನ ಅಂಟಿಸ್ಕೊಳ್ಳಿ. ಸ್ಟೋನ್ ಚೈನ್ನ ಅಂಟಿಸ್ಕೊಳ್ಳೋದ್ರಿಂದ ಇಲ್ಲಿ ಬೀಡ್ ಹಾಗೂ ಸ್ಟೋನ್ ಚೈನ್ ಹೈಲೈಟಾಗಿ ಕಾಣಿಸುತ್ತೆ, ತುಂಬಾ ರಿಚ್ ಲುಕ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೂ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 950 ಚಾರ್ಜ್ ಮಾಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿನೂ ಕೂಡ ನೀವು ಮಾಡ್ಕೋಬೋದು. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಈ ವಿತೌಟ್ ಕುಚ್ಚು ಡಿಸೈನು ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.